ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಇನ್ನೂ ಬೆಳಕಷ್ಟಾಗಿಲ್ಲ. ಪೂಜೆಗೆ ಎಲ್ಲ ರೆಡಿ. ನನ್ನ ತಮ್ಮ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ಅವನು ಬಂದಮೇಲೆ ಪೂಜೆ ಮಾಡೋದು. ಬಾರೋ ಸರಸ್ವತಿ ಮಾಡು, ಗಣೇಶ ಓಂ ಮಹಾವಿದ್ಯಾಯ ನಮಃ. ಪೂಜೆ ಎಲ್ಲ ಮುಗೀತು. ಅಡುಗೆಗೆ ಪಲಾವ್ ರೆಡಿ ಆಗ್ತಿದೆ. ನನ್ನ ಪ್ರೀತಿಯ ಟೊಮೊಟೊ ಕಟ್ ಮಾಡಿಕೊಡ್ತಾ ಇದ್ದಾನೆ. ರೆಡಿ ಆಗ್ತಿದೆ. ಆ್ಯಂಡ್ ನಾನು ಮಮ್ಮಿ ಪಲಾವ್ ಮಾಡ್ಕೊತೀವಿ, ಬಟ್ ಅಕ್ಕಿ ಹಾಕಲ್ಲ, ಇದನ್ನ ಹಾಕಿ ಮಾಡ್ಕೊತೀವಿ. ಏನಿದು ನವಣೆ ಹಾಕಿ ಮಾಡ್ಕೊತೀವಿ. ಎಷ್ಟು ಹೆಲ್ಪಿಂಗ್ ತಮ್ಮ. ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಅದೇ ಓದ್ಕೊತಿದ್ದೆ. ಅದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಓದ್ಕೊತಿದ್ದೆ. ಈಗ ಅಡುಗೆಗೆ ಅಂತ ಆಚೆ ಹೋಗಿ ಎಲ್ಲ ತರಕಾರಿ ತಂದ್ವಿ. ಸ್ವಲ್ಪ ಆಚೆ ಹೋಗಿದ್ದೆ, ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಈಗ ಈರುಳ್ಳಿ ಸೊಪ್ಪಿನ ಪಲ್ಯ ಮತ್ತು ಚಪಾತಿ. ನನಗೆ ಇದು ತುಂಬ ಫೇವ್ರೆಟ್. ಇದು ಮಂತ್ರಾಲಯಕ್ಕೆ ಹೋದಾಗ ಈ ಪಲ್ಯ ಮಾಡ್ಕೊಂಡು ಹೋಗಿದ್ವಿ, ಅವಾಗಿಂದ ಫೇವ್ರೆಟ್ ಆಗಿಬಿಟ್ಟಿದೆ. ಇದಕ್ಕೆ ಆಲೂಗೆಡ್ಡೆ ಹಾಕಿ ಈರುಳ್ಳಿ ಹಾಕಿ ಮಾಡೋದಷ್ಟೇ. ಚಪಾತಿ ಆ್ಯಂಡ್ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನನ್ನ ವೇ, ನೀವು ಟ್ರೈ ಮಾಡಿ. ಇಲ್ಲಿ ಈರುಳ್ಳಿ ಸ್ಪ್ರಿಂಗ್ ಆನಿಯನ್. ಹೋ ಇಂಗ್ಲೀಷ್ ಅದು ನನಗೆ ನೆನಪಾಗಿಲ್ಲ ಅಷ್ಟೇ. ಅದೇ ಕಟ್ ಮಾಡ್ಕೊತಿದ್ದಾರೆ. ಹೋಗ್ಲಿ ಬಿಡಿ ಮೇಡಮ್. ಏನೋ ಚಿಕ್ಕ ಹುಡುಗಿಗೆ ಗೊತ್ತಾಗ್ಲಿಲ್ಲ ಸಡನ್ ಆಗಿ. ನಾನಿಲ್ಲಿ ಒಗ್ಗರಣೆ ಹಾಕೊಳ್ಳೋಣ, ಇದೆಲ್ಲ ಬೇಯಬೇಕಲ್ಲ, ಆಲೂಗೆಡ್ಡೆ ಈರುಳ್ಳಿ ಎಲ್ಲ. ಸೊ ಒಗ್ಗರಣೆಗೆ ಫಸ್ಟ್ ಇಲ್ಲಿ ನಾವು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಲ್ಲ, ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈ ಥರ ಹಾಕ್ಕೊಂಡ್ರೆ, ಹಾಗಾಗಿ. ಸೊ ಇಷ್ಟೂ ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಏನು ಇದು ಗಾರ್ಲಿಕ್ ಏನಿದೆ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು. ಇದ್ಯಾರು ಹಾಕ್ತಾರೆ? ಇದು ಜುಮ್ಕಿ ಅಂತೆ. ಜುಮ್ಕಿ ಥರನೇ ಇದೆ, ಬೇಡ ಇದೆಲ್ಲ. ಯಾವ್ದು ಕಿತ್ಕ? ಇದು ನಾನು
ನಾನು ಮಾಡಿರೋದು ಗಾಯ್ಸ್. ಮದ್ದಿಕ ಚೆನ್ನಾಗಿದೆ, ಆದರೆ ಬಾಡೋಗುತ್ತೆ. ಇದೆಲ್ಲಿರುತ್ತೆ? ಇದು ನಾನು ಮಾಡಿದ್ದು, ಇದು ನಾನು ಮಾಡಿದ್ದು. ಇದು ವಿಡಿಯೋ ಇದೆ, ಇದನ್ನು ನಾನೇ ಮಾಡಿದ್ದು. ಯಾವ ರೋಸ್ ಮೇಲೆ? ನಾನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಕಡೆ ಒಂದೊಂದು ಇಟ್ಬಿಟ್ರೆ ಬೊಕ್ಕೆ ಥರನೇ ಆಗುತ್ತೆ. ಜಾಸ್ತಿ ದಿನ ಇರಲ್ಲ ಅಮ್ಮ. ನಮ್ಮಮ್ಮ ನೋಡಿ, ನಾನಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ, ಇವ್ರು ರೋಸ್ ಮೇಲೆ ಇಡು ಅಂತ ಕೊಡ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ಯಾಕೋ ಕೋಲ್ಡ್ ಆಯ್ತಲ್ಲ ಸಡನ್ನಾಗಿ. ಅಮ್ಮ, ನಾನಲ್ಲಿ ಒಗ್ಗರಣೆಗೆ ಇಟ್ಬಿಟ್ಟು ಬಂದಿದ್ದೀನಿ. ಇರಿ, ಒಗ್ಗರಣೆ ತೆಗೆಸ್ಬಿಟ್ಟು ಬರ್ತೀನಿ. ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಸ್ಲಿಮ್ಮಲ್ಲಿ ಇಟ್ಟಾಗಲೇ ಚೆನ್ನಾಗಿ ಫ್ಲೇವರ್ ಇದಾಗೋದು. ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಆಗ್ತಾ ಎಲ್ಲಿ ನಮ್ಮಮ್ಮ ಏನು ಜುಮ್ಕಿ ಇಲ್ಲಿ ನೋಡಿ, ಇಲ್ಲಿ ದಪ್ಪದಿದೆಯಲ್ಲ ಅಲ್ಲಿ ಅದು ಕೊಡಿ. ಸಾಕು ಕೊಡಿ. ಓ, ಇವ್ರು ಇಡೀ ಬೊಕ್ಕೆನೆ ಕೊಡಂಗಿದ್ದಾರೆ. ಇದೋಯ್ತು. ಇಲ್ಲೊಂದು ಕಡೆ ಇಡಕ್ಕಾಗಲ್ವಲ್ಲ. ಇಲ್ಲೊಂದು ಕಡೆ ಇದೋಗುತ್ತೆ. ಅದು ಇನ್ನೂ ಒಂದು ಚೆನ್ನಾಗಿರೋ ಸ್ಟ್ಯಾಂಡ್ ಮಾಡಬೇಕು. ನನಗೆ ಟೈಮ್ ಇಲ್ಲ ಸದ್ಯಕ್ಕೆ, ಏನು ಎಕ್ಸಾಮ್ ನಡೀತಾ ಇರೋದ್ರಿಂದ, ಹಾಗಾಗಿ ಮಾಡಿರಲಿಲ್ಲ. ಮಾಡಬೇಕು. ಅಲ್ಲಾಡುತ್ತೆ ಹಂಗೆ. ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಬೊಕ್ಕೆ ಥರನೇ ಕಾಣಿಸ್ತಾ ಇದೆ, ಆದರೆ ತುಂಬ ದಿನ ಇರಲ್ಲ. ಇದು ಅಷ್ಟೇ ನಾನೇ ಮಾಡಿದ್ದು. ಇದು ಆ್ಯಕ್ಚುಲಿ ಟಿಶ್ಯೂ ಪೇಪರು. ಇದು ಸೈಡು ಗುಳ್ಗುಳ್ಳೆ ಇದೆಯಲ್ಲ, ಅಂದರೆ ಅದು ಡಿಸೈನು. ಇದು ಕ್ಲೇಯಲ್ಲಿ ಮಾಡಿರೋದು, ಬ್ಲ್ಯಾಕ್. ಅದು ಅದ್ರ ಮೇಲೆ ಪೇಂಟ್ ಮಾಡಿದ್ದೀನಿ. ಇದು ಟಿಶ್ಯೂ ಪೇಪರಲ್ಲಿ ಮಾಡಿದ್ದು. ಚೆನ್ನಾಗಿದೆ ಅಲ್ಲ ದೃಷ್ಟಿಗೆ? ಓಕೆ, ಏನಾಯಿತು ಅಂತ ನೋಡೋಣ. ಹಿಂಗಾಗಬೇಕು ನೋಡಿ, ಎಷ್ಟು ಚೆನ್ನಾಗಾಗಿದೆ. ಆಗ ಇದು ಏನು ಈ ಮೆಣಸಿನ್ಕಾಯಿನೂ ಸಿಹಿಯಲ್ಲ, ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಹಾಕ್ಕೊಬೇಕು. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬಾಯಿಗೆ ಸಿಕ್ಕದೆ ಚೆನ್ನಾಗಿರುತ್ತೆ ಅಂತ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಪಲ್ಯದ ಒಳಗಡೆ ಹಂಗೆ ಸ್ಮ್ಯಾಶ್ ಆಗಿ ಬೆರ್ತೋಗುತ್ತೆ, ಟೇಸ್ಟ್ ಇರೋಲ್ಲ. ಟೇಸ್ಟ್ ಸೊ ಹಾಕ್ಕೊಂಡು ಈರುಳ್ಳಿನೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ಹಾಕ್ಕೊಬೇಕು. ನಾನು ಇಲ್ಲೊಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಆ್ಯಕ್ಚುಲಿ ಏನಂದರೆ, ನೀವು ಅಕಸ್ಮಾತ್ ಎಲ್ಲಾದರೂ ದೂರ, ಲೈಕ್ ಈಗ ನಾನು ಏನು ಮಂತ್ರಾಲಯಕ್ಕೆ ಹೋಗುವಾಗ ಟೊಮೆಟೊ ಹಾಕಿರಲಿಲ್ಲ. ಟೊಮೆಟೊ ಹಾಕ್ಕೊಳ್ಬೇಡಿ. ಲೈಕ್ ಆಗಲೇ ತಿಂತೀರಾ, ಬೆಳಗ್ಗೆ ಮಾಡ್ತೀರಾ ಅಂದಾಗ, ಇಲ್ಲ ನೈಟ್ ಮಾಡ್ಕೊತೀರಾ, ಮನೇಲೇ ತಿನ್ನೋದು ಅಂದಾಗ ಟೊಮೆಟೊ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಾಕ್ಕೋಬೇಡಿ, ಬೆಸ್ಟ್. ಯಾಕಂದರೆ ನೀರಾಂಶ ಜಾಸ್ತಿ ಇರುತ್ತೆ ಟೊಮೊಟೊದಲ್ಲಿ, ಹಾಗಾಗಿ ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತೆ. ಸರಿ, ಈರುಳ್ಳಿ ಫ್ರೈ ಆಗ್ತಾ ಇಲ್ಲಿ. ನಾನು ಅಷ್ಟರಲ್ಲಿ ಒಂದು 3 ಟೊಮೆಟೊ ಕಟ್ ಮಾಡ್ಕೊತೀನಿ. ಈರುಳ್ಳಿ ಈ ರೀತಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಹೌದಾ ಚೆಫ್? ಓಕೆ ಚೆಫ್, ಮಾಡಿ. ಇಷ್ಟೊತ್ತವರೆಗೂ ಇಷ್ಟೊಂದು ಮಾಡಿದ್ದೀರಾ? ವಾವ್, ಗ್ರೇಟ್, ಯು ಆರ್ ವೆರಿ ಗ್ರೇಟ್. ಮಾಡಿ.
ಒಂದು 5 ನಿಮಿಷ ಚೆನ್ನಾಗಿ ಒಂದು ರಸ ಎಲ್ಲ ಹೀರ್ಕೊಂಡು ಸ್ವಲ್ಪ ರಸ ಎಲ್ಲಿಗೆ ಇರ್ಕೋಬೇಕು ಚೆಫ್? ಫುಲ್ಲು ಅದ್ರೊಳಗಡೆ ಹೀರ್ಕೋಬೇಕು. ಯಾವ್ದ್ರೊಳಗಡೆ ಚೆಫ್? ಈರುಳ್ಳಿಗೆಲ್ಲ ಮಿಕ್ಸ್ ಆಗಬೇಕು. ಓಕೆ ಓಕೆ. ಹೋಗ ಕಡೆ ಮಾಡಿರೋದು ನಾನು, ಸೋಪ್ ತಗೊಳ್ಳೋದು ಇವನು. ಏನೇ ಹೇಳಿದ್ದಲ್ಲ 500 ರೂಪಾಯಿ ಕೊಡ್ತೀನಿ, ನೀನೇ ಮಾಡು. ಯಪ್ಪ ಎಷ್ಟು ಎಷ್ಟು ಡಬ್ಬು, ನಿಜ ಅನ್ಕೊಂಡ್ಬಿಡ್ಬೇಕು. ಕ್ಯಾಮ್ರಾ ತೆಗ್ದಾದ್ಮೇಲೆ ನೀನೇ ಮಾಡು, ಏನೇನು ಹಾಕ್ಬೇಕು ಹೇಳ್ಕೊಡು, 500 ರೂಪಾಯಿ ಕೊಡ್ತೀನಿ. ಹೌದೌದೌದೌದೌದೌದು. ಈಗ ಉಪ್ಪು ಹಾಕೊಂತ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಟೊಮೆಟೊ ಹಾಕೊಂಡೇ ಬೇಗ ಬೇಯುತ್ತೆ, ಹಾಗಾಗಿ ಹಾಕ್ಬಿಟ್ಟಿವಿ ನಾವು. ಸ್ವಲ್ಪ ಆಗಾಗ ಭಾಷೆ ಚೇಂಜ್ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಭಾರಿ ಚೆಪ್ಪಾಡ್ದಂಗೆ ಆಡ್ತಿದ್ದಾನೆ. ಹೋಗ ಕಡೆ, ಬೇಯ್ಲಿ ಬಿಡೋದು. ಇದೇನಿದು ಟೊಮೆಟೊ ಹಾಕಿ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾನು ಇದಕ್ಕೆ ಈಗ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಮಿಕ್ಸ್ ಆಯಿತು. ಈಗ ಲಿಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಒಂದು 2 ನಿಮಿಷಕ್ಕೂ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ನೀರೇನು ಹಾಕಿರಲಿಲ್ಲ, ಸೊ ಕೆಳಗಡೆ ಇದಾಗ್ಬಿಡುತ್ತೆ, ಏನಾಗುತ್ತೆ ಅದು ಸೀದೋಗೋ ಥರ ಇಟ್ಕೊಂಡ್ಬಿಡುತ್ತೆ. ಹಾಗಾಗಿ 2 ನಿಮಿಷಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆ ಒಂದು 70% ಬೆಂದಮೇಲೆ ಅಲ್ಲಿ ಅಮ್ಮ ಈರುಳ್ಳಿ ಹೂವು ಕಟ್ ಮಾಡ್ತಿದ್ದಾರಲ್ಲ ಅದನ್ನು ಹಾಕೋಬೇಕು. ಆಗಿದೆ, ಇಷ್ಟೊಂದಾಗಿದೆ, ಗಟ್ಟಿಯಾಗಿದೆ, ಪರವಾಗಿಲ್ಲ ನೋಡಿ, ಗಟ್ಟಿಯಾಗಿದೆ. ಈರುಳ್ಳಿ ಹೂವಲ್ಲ, ಸ್ಪ್ರಿಂಗ್ ಆನಿಯನ್ಸ್ ಅಲ್ಲ, ಸ್ಪ್ರಿಂಗ್ ಆನಿಯನ್ಸ್. ಆಲೂಗೆಡ್ಡೆ 70% ಬೆಂದಿದೆ. ಈಗ ಇದಕ್ಕೆ ನಾನು ಈ ತೊಳೆದಿಟ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ಸ್ ಹಾಕೊತಾ ಇದ್ದೀನಿ. ಇಷ್ಟೊಂದು ಕಾಣಿಸ್ತಾ ಇದ್ರೂ ಬೆಂದ ಮೇಲೆ ಕಮ್ಮಿ ಆಗೋಗುತ್ತೆ. ಇದನ್ನ ಹಾಕೊಂಡು ನಾನು ಮಿಕ್ಸ್ ಮಾಡಲ್ಲ, ಒಂದು 2 ಮಿನಿಟ್ಸ್ ಹಂಗೆ ಫಸ್ಟ್ ಮುಚ್ಚಿಬಿಡ್ತೀನಿ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 ಮಿನಿಟ್ಸ್ ಬಿಟ್ಟಿದೆ. ತಿರುಗಿಸಿದ್ದೀನಿ ನೀಟಾಗಿ. ಅಷ್ಟು ಇದ್ದಿದ್ದು ಇಷ್ಟ ಆಗಿದೆ. ಈಗ ಇನ್ನೂ ಕಮ್ಮಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಗ ಬಿಡೋಣ. ಹೆಂಗೈತೆ ಪಲ್ಯ? ಮಸ್ತಲ್ಲ? ನಾನು ಮಾಡಿದ್ಮೇಲೆ ಮಸ್ತಾಗಿ ಇರುತ್ತೆ ಅಲ್ವಾ? ಹಂಗೆ ಹ್ಞೂ ಅಂತ ಇರ್ಬೇಕು, ತಿಂತಾ ಇರ್ಬೇಕು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.